ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹೊಸ ವರ್ಷದ ಸಂಭ್ರಮ, ಪಾರ್ಟಿ, ರೆಸಲ್ಯೂಷನ್ಸ್ ಇದರೆಲ್ಲರ ಗುಂಗಿನಲ್ಲೇ ಅದೇವಿ ನಾವಿನ್ನು ಅದಲ್ಲ. ಆದ್ರೆ ಒಂದು ಸತ್ಯ ಹೇಳ್ತೀನಿ, ನಾವು ಗುಂಗೊಳಗೆ ಮೋಡೊಳಗೆ ಕುಂತಿದ್ರೆ ಮುಂದಿನ ತಿಂಗಳ ಅಂದ್ರೆ ಫೆಬ್ರವರಿ ನಮ್ಮನ್ನು ಕಂಗೆಡಿಸೋದು ಗ್ಯಾರಂಟಿ. ಯಾಕಂದ್ರೆ ಕರ್ನಾಟಕದೊಳಗೆ ಫೆಬ್ರವರಿ ತಿಂಗಳು ಡೆಡ್ಲೈನ್ ತಿಂಗಳು. ಮುಂದಿನ ತಿಂಗಳು ಕರ್ನಾಟಕದೊಳಗಾಗುವಂಥ ಪ್ರಮುಖ 3 ಬದಲಾವಣೆಗಳ ಬಗ್ಗೆ ಮಾತಾಡೋಣ. ಇದು ಭವಿಷ್ಯ ಅಲ್ಲ, ಇದು ಪ್ರತಿ ವರ್ಷ ನಡೆಯುವ ರಿಯಾಲಿಟಿ. ಮೊದಲನೆಯದಾಗಿ ನಮ್ಮ ಸ್ಟೂಡೆಂಟ್ಸ್ ಮತ್ತು ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೆ. ಜನವರಿಯಲ್ಲಿ ಚಳಿ ಇದೆ ಅಂತ ಬೆಚ್ಚಗೆ ಮಲಗಿದ್ರೆ ಫೆಬ್ರವರಿಯಲ್ಲಿ ಬೆವರು ಇಳಿದಂತರೂ ಗ್ಯಾರಂಟಿ. ಯಾಕಂದ್ರೆ ಫೆಬ್ರವರಿ ಬಂತು ಅಂದ್ರೆ ಕರ್ನಾಟಕದೊಳಗೆ SSLC ಮತ್ತು PUC ಪರೀಕ್ಷೆ ರಜಾ ದಿನಗಳು, ಪ್ರಿಪ್ರೇಷನ್ ರಜಾ ದಿನಗಳು ಶುರು ಆಕ್ಕಾವು. ಅಷ್ಟೇ ಅಲ್ಲ, ನೀವು FDA, SDA, KPSC ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರೆ ಸಾಮಾನ್ಯವಾಗಿ ಸರ್ಕಾರದ ಅಧಿಸೂಚನೆಗಳು ಮತ್ತು ಪರೀಕ್ಷಾ ದಿನಾಂಕಗಳು ನಿಗದಿ ಆಗೋದು ಇದೇ ಟೈಮ್ ಒಳಗೆ ನೆನಪಿರಲಿ. ಆದ್ದರಿಂದ ಫೆಬ್ರವರಿ ಒಳಗೆ ಬರುವಂಥ ಒತ್ತಡನ ತಡಿಬೇಕು ಅಂದ್ರೆ ಇವತ್ತು ಓದಾಕ ಡಬಲ್ ಓದಾಕ ಟ್ರೈ ಮಾಡಿರಿ. ಆದಷ್ಟು ಪ್ರಿಪ್ರೇಷನ್. ಇದು ಅಡ್ವಾನ್ಸ್ ಥಿಂಕಿಂಗ್ ಅಲ್ಲ ಫ್ರೆಂಡ್ಸ್, ಇದು ಅಡ್ವಾನ್ಸ್ ಪ್ರಿಪ್ರೇಷನ್. ಇನ್ನು ಎರಡನೇ ವಿಷಯ, ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ತಲುಪಬೇಕಾದ ವಿಷಯ, ಇದು ಬಜೆಟ್. ನಮಗೆಲ್ಲ ಗೊತ್ತಿರೋ ಹಂಗೆ ಫೆಬ್ರವರಿ 1ನೇ ತಾರೀಕು ಕೇಂದ್ರ ಬಜೆಟ್ ಮಂಡನೆ ಆಗುತ್ತೆ. ಅದಾದ ಸ್ವಲ್ಪ ದಿನಕ್ಕೆ ನಮ್ಮ ರಾಜ್ಯ ಬಜೆಟ್ ಕೂಡ ಬರುತ್ತೆ. ಇದರಿಂದ ಏನಾಗುತ್ತೆ, ಮೊಬೈಲ್ ಫೋನ್ನಿಂದ ಹಿಡಿದು ಬಂಗಾರದವರೆಗೆ, ಪೆಟ್ರೋಲ್ನಿಂದ ಹಿಡಿದು ದಿನಸಿ ಪದಾರ್ಥದವರೆಗೆ ಬೆಲೆಯಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ. ನೀವು ಯಾವುದಾದರೂ ಎಲೆಕ್ಟ್ರಾನಿಕ್ ವಸ್ತು ಅಥವಾ ಗಾಡಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಅಥವಾ ದುಡ್ಡು ಸೇವ್ ಮಾಡಬೇಕು ಅಂದರೆ ಬಜೆಟ್ಗೂ ಮುಂಚೆ ಅಂದರೆ ಜನವರಿ ಒಳಗೆ ಪ್ಲ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ ನೀವು. ಯಾಕಂತಂದ್ರೆ ಫೆಬ್ರವರಿ 1ರ ನಂತರ ರೇಟ್ ಜಾಸ್ತಿ ಆಗೋ ಚಾನ್ಸ್ ಇರತೈತಿ. ಆದ್ದರಿಂದ ನಿಮ್ಮ ಫೈನಾನ್ಸಿಯಲ್ ಪ್ಲ್ಯಾನಿಂಗ್ನ ಮಾಡಿ ಇಟ್ಕೊಳ್ಳೋದು ಭಾಳ ಉತ್ತಮ. ಇನ್ನು ಮೂರನೇ ವಿಷಯ, ಮಾರ್ಚ್ ಎಂಡಿಂಗ್. ಅದೇನೋ ಅಂತಾರಲ್ಲ, ಮಾರ್ಚ್ 1ರ ಮುಗೀತು ಅಂತ. ಆದರೆ ಮಾರ್ಚ್ನಲ್ಲಿ ಟ್ಯಾಕ್ಸ್ ಫೈಲ್ ಮಾಡೋದು, ಡಾಕ್ಯುಮೆಂಟ್ ಸರಿ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಅಡಿಪಾಯ ಹಾಕೋದು ಫೆಬ್ರವರಿಯಲ್ಲೇ. ನಿಮ್ಮ ಬ್ಯಾಂಕ್ ಕೆಲಸಗಳು, ಆಧಾರ್ ಅಪ್ಡೇಟ್, ಸರ್ಕಾರಿ ಕೆಲಸಗಳು, ಯೋಜನೆಗಳು, ಅಪ್ಲಿಕೇಶನ್ ಏನಾದರೂ ಹಾಕೋದು ಬಾಕಿ ಇದ್ರೆ ದಯವಿಟ್ಟು ಇದೇ ತಿಂಗಳೊಳಗೆ ಮಾಡ್ಕೋರಿ. ಯಾಕಂದ್ರೆ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ ಒಳಗೆ ಭಾಳ ರಶ್ ಇರ್ತೈತಿ. ಅದಕ್ಕೆ ಇವಾಗ ಮಾಡ್ಕೊಂಬಿಡ್ರಿ, ನೀವು ಆರಾಮಾಗಿ ಇರ್ತೈತಿ. ಸೊ ಫ್ರೆಂಡ್ಸ್, ಇಷ್ಟ ವಿಷಯ. ಜನವರಿ ಅನ್ನೋದು ಬರೀ ಕ್ಯಾಲೆಂಡರ್ ಬದಲಾಯಿಸೋ ತಿಂಗಳು ಅಷ್ಟೇ ಅಲ್ಲ, ಅದು ಮುಂದಿನ 11 ತಿಂಗಳ ಪ್ಲ್ಯಾನ್ ಮಾಡೋ ತಿಂಗಳಾಗಿರ್ತೈತಿ. ಅರ್ಥ ಮಾಡ್ಕೋರಿ. ನಾಳೆ ಮಾಡೋನು ಅಂತ ಕುಂದ್ರಕ್ಕೆ ಹೋಗ್ಬೇಡ್ರಿ. ಇವತ್ತಿನಿಂದಲೇ ಫೆಬ್ರವರಿ ಚಾಲೆಂಜ್ ಆಗಿ ಇದನ್ನು ತಗೋರಿ. ನಿಮ್ಮ ಪ್ರಕಾರ ಫೆಬ್ರವರಿ ಒಳಗೆ ನಿಮಗೆ ಎದುರಾಗುವಂಥ ದೊಡ್ಡ ಚಾಲೆಂಜ್ ಯಾವುದಪ್ಪ ಅಂತಂದ್ರೆ ಬಜೆಟ್ ಅಥವಾ ಎಕ್ಸಾಮ್ ಅಂತ ಕಮೆಂಟ್ ಒಳಗೆ ಹೇಳ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣಂತ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಮ್ಮ ವಿಡಿಯೋ ನೋಡ್ತಾ ಇರ್ರಿ. ಜೈ ಹಿಂದ್, ಜೈ ಕರ್ನಾಟಕ.